ಲಂಡನ್ಗೆ ಸಾರ್ ಹೇಳ್ದಂಗೆ ಲಂಡನ್ಗೆ ಹೋಗ್ತಿರ್ತಾರೆ. ಲಂಡನ್ಗೆ ಹೋಗ್ತಾರೆ, ಒಂದು ಸಂಶೋಧನೆ ಮಾಡ್ತಾರಲ್ಲ, ಆ ಸಂಶೋಧನೆಯನ್ನ ಮಾಡ್ಬೇಕಾದ್ರೆ ಲಂಡನ್ಗೆ ಒಂದು ಪತ್ರಿಕೆಯನ್ನು ಕಳಿಸ್ತಾರೆ. ಲಂಡನ್ ನೇಚರ್ ಪತ್ರಿಕೆಯನ್ನು ಕಳಿಸ್ತಾರೆ. ಪತ್ರಿಕೆಯನ್ನು ಕಳಿಸಿದ್ಮೇಲೆ ವಿಜ್ಞಾನಿಗಳ ಆಗ ನಮ್ಮ ದೇಶದಲ್ಲಿ ವಿಜ್ಞಾನ ಒಂದು ಸಂಶೋಧನೆ ಮಾಡ್ಬೇಕಂದ್ರೆ ವಸ್ತುಗಳು ಬೇಕಾಗಿರುತ್ತೆ. ಲಂಡನ್ ವಿಜ್ಞಾನಿಗಳು ಪ್ರೋತ್ಸಾಹ ನೀಡ್ತಾರೆ. ನಮ್ಮ ಭಾರತೀಯರಾದ ಸಿ ವಿ ರಾಮನ್ ಅವರಿಗೆ ನೀವು ಕಂಡುಹಿಡಿದು ಏನು ಮಾಡ್ತೀವಿ ಮಾಡ್ರಿ, ನಮಗೆ ಸಹಾಯ ಮಾಡ್ತೀವಿ ಅಂತಂದ್ಬಿಟ್ಟು ಎಲ್ಲ ವಸ್ತುಗಳನ್ನು ಎಲ್ಲ ಕೊಡ್ತಾರೆ. ಆಗ ಒಂದು ಪ್ರಯಾಣ ಮಾಡ್ಬೇಕಾದ್ರೆ ಸಂಶೋಧನೆ ಮಾಡ್ತಾರೆ. ಸಂಶೋಧನೆ ಮಾಡಿಬಿಟ್ಟು ಸಂಶೋಧನೆ ಮಾಡಿದ ಅಷ್ಟೇ ಅಲ್ಲ, ಇನ್ನು ಸಂಶೋಧನೆ ಮಾಡಿದ ಅಂತಂದ್ರೆ ಎಲ್ಲರಿಗೂ ತಿಳಿಬೇಕಲ್ಲ ಅದೊಂದು ಏನು ಅನ್ನೋದ್ರ ಬಗ್ಗೆ. ಸಂಶೋಧನೆ ಮಾಡಿ ವಿಜ್ಞಾನಿ ಅಂತ ಹೇಳೋಕ್ಕಾಗಲ್ಲ. ಬೇರೆ ಕಡೆ ಎಲ್ಲ ಜಾಸ್ತಿ ವಿಜ್ಞಾನಿಗಳು ಬಂದಿರ್ತಾರೆ. ಈಗ ಮೊಬೈಲ್ ಕಂಡುಹಿಡಿದವರು ಆಗಿರ್ಬೋದು, ಟಿವಿ ಕಂಡುಹಿಡಿದವರು ಆಗಿರ್ಬೋದು, ಇನ್ನಿತರ ವಿಜ್ಞಾನಿಗಳು ಬಂದಿರ್ತಾರೆ. ಆ ಒಂದು ವಿಜ್ಞಾನಿಗಳಿಗೆ ಎಲ್ಲರಿಗೂ ಆ ಒಂದು ವಿಚಾರ ಒಂದು ಸಂಶೋಧನೆ ಮಾಡಿರ್ತಾರಲ್ಲ ಅದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ಬೇಕಾಗಿರ್ತದೆ. ಆ ಒಂದು ವಿಜ್ಞಾನಿಗಳು ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಿದ್ದಾರೆ, ಅದಕ್ಕೆಲ್ಲವಕ್ಕೂ ಕರೆಕ್ಟ್ ಉತ್ತರ ಕೊಟ್ಟರೆ ಮಾತ್ರ ನೀವು ವಿಜ್ಞಾನಿ ಅಂತ ಹೇಳೋಕ್ಕಾಗತ್ತೆ, ಇಲ್ಲಾಂದ್ರೆ ಹೇಳೋಕ್ಕಾಗಲ್ಲ. ಆ ಒಂದು ಸಂಶೋಧನೆ ಮಾಡಿರ್ತಾರಲ್ಲ, ಆ ಒಂದು ಸಂಶೋಧನೆಗೆ ಎಲ್ಲರಿಗೂ ಕರೆಕ್ಟ್ ಎಲ್ಲ ಪರಿಹಾರವನ್ನು ನೀಡ್ತಾರೆ ಸಿ ವಿ ರಾಮನ್ ಅವರು. ಆಗ ನೀವು ವಿಜ್ಞಾನಿ ಅಂತ ಎಲ್ಲ ವಿಜ್ಞಾನಿಗಳು ಹೇಳ್ತಾರೆ. ಎಲ್ಲ ವಿಜ್ಞಾನಿಗಳು ಹೇಳಿದಾಗ ಆ ಒಂದು ವಿಜ್ಞಾನಿ ಕಂಡುಹಿಡಿದಾಗ ಆ ಒಂದು ಸಂಶೋಧನೆ ಬೆಳಕಿನ ಚಲುಮೆಯ ಸಂಶೋಧನೆಯನ್ನು ಪರಿಣಾಮವನ್ನು ಇವರು ನೊಬೆಲ್ ಪ್ರಶಸ್ತಿ ಸಿಗುತ್ತೆ. ಮತ್ತೆ ಭಾರತದಲ್ಲಿ ಸಿ ವಿ ರಾಮನ್ ಅವರಿಗೆ ಅಂತ ಹೇಳಿದ್ರೆ ರವೀಂದ್ರನಾಥ್ ಟ್ಯಾಗೋರ್ ಸಿಕ್ಕಿದ್ದಲ್ಲ ಅಂತಂದ್ರೆ ಹೇಳ್ಬೋದು. ಇದೊಂದು ತಿಳ್ಕೊಂಡ್ರೆ ನೊಬೆಲ್ ಪ್ರಶಸ್ತಿ ಪ್ರಪಂಚ 6 ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದವರಿಗೆ ಮಾತ್ರ ಸಿಗುತ್ತೆ. ಅವು 6 ಕ್ಷೇತ್ರಗಳಂದ್ರೆ ಸಾಹಿತ್ಯ, ಭೌತಶಾಸ್ತ್ರ, ಅರ್ಥಶಾಸ್ತ್ರ, ರಾಸಾಯನಿಕ ಶಾಸ್ತ್ರ, ವೈದ್ಯಕೀಯ, ಶಾಂತಿ. ಇದರಲ್ಲಿ ಭೌತಶಾಸ್ತ್ರದಲ್ಲಿ ನಮ್ಮ ಭಾರತದಲ್ಲಿ ಪ್ರಪ್ರಥಮವಾಗಿ ಒಂದು ಪ್ರಶಸ್ತಿಯನ್ನು ತಂದುಕೊಟ್ಟರು ಸಿ ವಿ ರಾಮನ್ ಅವರು ತಂದುಕೊಡ್ತಾರೆ. ಸಿ ವಿ ರಾಮನ್ ಅವರು ತಂದುಕೊಡ್ತಾರೆ. ಎಷ್ಟರಲ್ಲಿ ಅಂತಂದ್ರೆ 1930ರಲ್ಲಿ ನೊಬೆಲ್ ಪ್ರಶಸ್ತಿ ಸಿಗುತ್ತೆ. ಆಮೇಲೆ 1954ರಲ್ಲಿ ಭಾರತದ ಅತ್ಯುನ್ನತ ಪ್ರಶಸ್ತಿಯಾದ ಭಾರತ ರತ್ನ ಪ್ರಶಸ್ತಿ ಸಿಗುತ್ತೆ. ಮತ್ತೆ ಇನ್ನು ಬಿಟ್ಟರೆ ಬೇರೆ ದೇಶಗಳಿಂದ ಬಹಳ ಪ್ರಶಸ್ತಿ ಸಿಗುತ್ತೆ. ಕನ್ನಡಿಗರಿಗೆ ಇದು ಮುಖ್ಯವಾದ ವಿಚಾರ ಏನಂದ್ರೆ, ಇವರು ಕೊನೆ ಉಸಿರಿನ ನಮ್ಮ ಕರ್ನಾಟಕದ ರಾಜಧಾನಿಯಾದ ಬೆಂಗಳೂರಿನಲ್ಲಿ ಬಿಡ್ತಾರೆ. ಅವರ ಒಂದು ಮರಣಕ್ಕೆ ಅವರು ಏನ್ ಮಾಡ್ತಿರ್ತಾರೆ ಅಂದ್ರೆ, ಅವಾಗ ಮರಣ ಹೊಂದಕ್ಕಿಂತ ಮುಂಚೆಗೆ ನಮ್ಮ ಕರ್ನಾಟಕದಲ್ಲಿ ಭಾರತೀಯ ವಿಜ್ಞಾನ ಸಂಸ್ಥೆಯನ್ನು ಸ್ಥಾಪನೆ ಮಾಡ್ತಾರೆ. ಇನ್ನಿತರೆ ನಮ್ಮ ಭಾರತದಲ್ಲಿ ಬೇರೆ ಬೇರೆ ಸಂಸ್ಥೆಯನ್ನು ವಿಜ್ಞಾನಕ್ಕೋಸ್ಕರ ಬೇರೆ ಬೇರೆ ಸಂಸ್ಥೆಯನ್ನು ಸ್ಥಾಪನೆ ಮಾಡ್ತಾರೆ. ಅದೇ ರೀತಿ ನಮ್ಮ ಕರ್ನಾಟಕದಲ್ಲೂ ವಿಜ್ಞಾನ ಸಂಸ್ಥೆಯನ್ನು ಸ್ಥಾಪನೆ ಮಾಡ್ತಾರೆ. ಅಲ್ಲಿ ಒಂದು ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಿರ್ಬೇಕಾದ್ರೆ ಹೃದಯಾಘಾತದಿಂದ ಅವರು ಒಂದು ಮರಣ ಹೊಂದುತ್ತಾರೆ. ಅವರ ಮರಣ ಹೊಂದಬೇಕಾದ್ರೆ ಅವರ ವಯಸ್ಸು ಎಷ್ಟಾಗಿತ್ತಂದ್ರೆ 82 ಆಗಿರ್ತದೆ ಅವರ ಒಂದು ವಯಸ್ಸು. ಭಾರತಕ್ಕೋಸ್ಕರ ಹಲವಾರು ಕೊಡುಗೆಗಳನ್ನು ಇವರು ನೀಡಿದ್ದಾರೆ. ಅದೇ ರೀತಿ ನಾವು ಮುಂದಿನ ಪೀಳಿಗೆಯಾದ ನಾವು ಭಾರತಕ್ಕೋಸ್ಕರ ಏನಾದರೂ ಒಂದು ಕೊಡುಗೆಯನ್ನು ನೀಡಬೇಕು ಅಂತ ಹೇಳುತ್ತಾ ಇಷ್ಟೆಲ್ಲ ಅವಕಾಶ ಮಾಡಿಕೊಟ್ಟು